हेलो नमस्कार नाने अर्पिता अभिषेक वेलकम बैक टू माय यूट्यूब चैनल ತುಂಬ ತಿಂಗಳುಗಳಾಗೋಗಿದೆ ನಾನು ಹಿಂಗೆ ವೆಲ್ಕಮ್ ಮಾಡಿ ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ 2 ವೀಕ್ಸ್ ಆಗೋಗಿದೆ ಪ್ರಾಬಬ್ಲಿ ಮೋರ್ ದೆನ್ 2 ವೀಕ್ಸ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಏನಾದರೂ ಅಪ್ಲೋಡ್ ಮಾಡಿ ವಿಡಿಯೋಸ್ ಹಾಕಿ ಅಂತ ಫಸ್ಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೂ ನಾನು ತುಂಬ ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ ಯೂಟ್ಯೂಬಲ್ಲಿ ಬಿಕಾಸ್ ಆಫ್ ಅ ಲಾಟ್ ಆಫ್ ಅದರ್ ವರ್ಕ್ ಬಟ್ ಸ್ಟಿಲ್ ನೀವುಗಳೆಲ್ಲ ನಾನು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒಂದೊಂದ್ಸತಿ ನನಗೆ ಅನಿಸುತ್ತೆ ನನಗೇನೂ ಹಾಕಿಲ್ಲ ಅಂದ್ರೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ ಸೊ ನನ್ನ ಕಡೆಯಿಂದ ನಾನು ಎಫರ್ಟ್ಸ್ ಹಾಕಲೇಬೇಕು ಅಂತ ಬಟ್ ಯಾಕೆ 2 ವೀಕ್ಸಿಂದ ಅಂದರೆ ಒಂದು ಐ ಆಮ್ ವರ್ಕಿಂಗ್ ಆನ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಸೊ ಅಲ್ಲಿ ನನ್ನ ಎನರ್ಜಿ ನನ್ನ ಟೈಮು ಎಫರ್ಟ್ಸ್ ಎಲ್ಲ ಹೋಗ್ತಿದೆ ಸೊ ಹಾಗಾಗಿ ಇಲ್ಲಿ ನಾನು ಅಷ್ಟು ಫೋಕಸ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಎರಡನೇದು ನನ್ನ ಮಗಳು ಇವಾಗ ಓಡಾಡೋಕ್ಕೆ ಶುರು ಮಾಡಿದ್ದಾಳೆ ಸೊ ಹಾಗಾಗಿ ಆದಷ್ಟು ಅವಳಿಂದೇ ಇರಬೇಕು ಆ್ಯಂಡ್ ಅವಳು ಮಲಗಿದ್ದಾಗ ನಾನು ಬೇರೆ ಕೆಲಸಗಳೆಲ್ಲ ಇರುತ್ತೆ ಸೊ ಅದ್ರ ಮೇಲೆ ಟೈಮ್ ಹಾಕಬೇಕು ಹಿಂಗಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಟೈಮ್ ಹಾಕೋದು ಕಡಿಮೆ ಮಾಡಿದೆ ಎಡಿಟ್ ಎಲ್ಲ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್ 2 ವಿಡಿಯೋ ರೆಡಿ ಅಂದರೆ ರೆಕಾರ್ಡ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಸೊ ಅದೊಂದು ರೀಸನಿಂದ ನಾನು ಸ್ವಲ್ಪ ಪುಷ್ ಮಾಡ್ತಾ ಇದ್ದೆ ಅದು ಬಿಟ್ಟು ಗ್ರಂಥಾಗೆ ಸ್ವಲ್ಪ ಹುಷಾರು ತಪ್ಪಿದ್ಲು ಇವತ್ತು ನಿನ್ನೆಯಿಂದ ನನಗೆ ಸ್ವಲ್ಪ ಹುಷಾರು ತಪ್ಪಿದ್ದೀನಿ ಸೊ ಹಾಗಾಗಿ ಇದರಲ್ಲೂ ಒಂಚೂರು ರೆಸ್ಟ್ ಮಾಡಬೇಕು ಅಥವಾ ಅವಳನ್ನ ನೋಡ್ಕೋಬೇಕು ಇದು ಆಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಪೋಸ್ಟ್ ಮಾಡೋದು ಡಿಲೇ ಆಗಿದೆ ಬಟ್ ಸಾರಿ ಕೇಳ್ತಾ ಇದ್ದೀನಿ ಆದಷ್ಟು ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಆದಷ್ಟು ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒಂದಾದರೂ ವಿಡಿಯೋ ಹಾಕೋಕ್ಕೆ ಡೆಫಿನೆಟ್ಲಿ ಐ ಪುಟ್ ಮೈ ಎಫರ್ಟ್ಸ್ ಅದನ್ನೇ ಆ್ಯಕ್ಚುಲಿ ಜಾನ್ವರಿಯಿಂದ ಅದನ್ನೇ ಮಾಡ್ಕೊಂಡು ಬಂದಿದ್ದೆ ವಾರಕ್ಕೆ ಒಂದಾದರೂ ವಿಡಿಯೋ ಹಾಕೋತಾರ ಬಟ್ ಇವಾಗ ಲಾಸ್ಟ್ 2 ವೀಕ್ಸಿಂದ ಸ್ವಲ್ಪ ಏರುಪೇರು ಆಗಿದೆ ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್ ಅದಂತೂ ನಾನು ಹೇಳ್ತೀನಿ ಆ್ಯಂಡ್ ಸೊ ಗ್ರಂಥಾಗ ಏನಾಯಿತು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಸೊ ತುಂಬ ಜನ ಯು ಆರ್ ವೆರಿ ಕನ್ಸರ್ನ್ಡ್ ಏನಾಯಿತು ಅಂತ ಕೇಳ್ತಾ ಇದ್ರಿ ಸೊ ಟಚ್ವುಡ್ ಮೇಜರಾಗಿ ಏನೂ ಆಗಿಲ್ಲ ದ ಥಿಂಗ್ ಇಸ್ ಅವಳು ಓಡಾಡೋಕ್ಕೆ ಶುರು ಮಾಡಿದಾಳಲ್ವ ಆ್ಯಂಡ್ ಶಿ ಈಸ್ ಅ ವೆರಿ ಕ್ವಿಕ್ ಕಿಡ್ ಅವಳು ಆ್ಯಕ್ಚುಲಿ 10 ತಿಂಗಳು ಕಂಪ್ಲೀಟ್ ಆಗೋಕ್ಕೆ ಇನ್ನು 2 ದಿನ ಇರೋವಾಗಲೇ ಫುಲ್ ಫ್ಲೆಜ್ಡಾಗಿ ನಡೆಯೋದು ಶುರು ಮಾಡಿಬಿಟ್ಲು ಅಂದರೆ ಎಲ್ಲ ಇಟ್ಕೊಂಡು ಅವಳು 7ನೇ 8ನೇ ತಿಂಗಳಲ್ಲೇ ನಡೆಯೋಕ್ಕೆ ಶುರು ಮಾಡ್ತಿದ್ಲು ಅಂದರೆ ಸಪೋರ್ಟ್ ಇಟ್ಕೊಂಡು ಬಟ್ ಫುಲ್ ಫ್ಲೆಜ್ಡಾಗೆ ಬ್ಯಾಲೆನ್ಸ್ ಮಾಡಿ ನಡೆಯೋದು ಅವಳು 10 ತಿಂಗಳು ಕಂಪ್ಲೀಟ್ ಆಗೋ 2 ದಿನದ ಮುಂಚೆನೇ ನಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ಲು ಸೊ ಹಾಗಾಗಿ ಇವಾಗ ಅಂದರೆ ಇನಿಷಿಯಲಿ ಬ್ಯಾಲೆನ್ಸ್ ಎಲ್ಲ ಸಿಗೋಕ್ಕೆ ನಾವಿರ್ಬೇಕು ಅವಾಗ ತಪ್ಪ ಬೀಳ್ತಾ ಇರ್ತಾಳೆ ಹೀಗೆಲ್ಲ ಬಟ್ ಇವಾಗ ಅವಳು ನಾರ್ಮಲಿ ಸಖತ್ತಾಗಿ ನಡೀತಾಳೆ ಯಾರ್ದು ಸಪೋರ್ಟ್ ಬೇಡ ಏನೂ ಬೇಡ ಬಟ್ ಇವಾಗ ಚಳಿ ಇದೆ ಥಂಡಿ ಇದೆ ಅಂದ್ಬಿಟ್ಟು ಸಾಕ್ಸ್ ಹಾಕೋಕ್ಕೆ ಶುರು ಮಾಡಿದ್ದೀನಿ ಸೊ ಅವಳಿಗೆ ಅದು ಸ್ವಲ್ಪ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಸಾಕ್ಸ್ ಹಾಕಿರೋದ್ರಿಂದ ಎಡವೋದು ಶುರು ಮಾಡಿದ್ಲು ಸೊ ಮೊನ್ನೆ ಹೀಗೆ ಮನೇಲಿ ಯಾರೂ ಇರಲಿಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲಿ ಹೊರಗಡೆ ಇದ್ದರು ಆಟ ಆಡ್ತಾ ಇದ್ಲು ಚೆನ್ನಾಗೆ ಅವಾಗ ಜಸ್ಟ್ ಹಾಲು ಕುಡಿದ್ಲು ಅವಳು ಆ್ಯಕ್ಚುಲಿ ನಿದ್ದೆ ಟೈಮ್ ಬೇರೆ ಇತ್ತು ಸಂಜೆ ಒಂದು 4 ಗಂಟೆಗೆ ಹಾಲೆಲ್ಲ ಕುಡಿದ್ಲು ನಿದ್ದೆನೇ ಮಾಡ್ತಾ ಇರಲಿಲ್ಲ ಆಟ ಆಡೋಕ್ಕೆ ಬೆಡ್ಡಿಂದ ಇಳಿತೀನಿ ಅಂತ ಇದ್ಲು ಸರಿ ಅಂತ ಇಳಿಸ್ದೆ ಅವಳನ್ನ ಇಳಿಸಿ 1 ನಿಮಿಷ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ಮೇಡಮ್ ಬಿದ್ಲು ಏನೂ ಇರಲಿಲ್ಲ ಅಲ್ಲಿ ಕೈಯಲ್ಲಿ ಒಂದು ಗೊಂಬೆ ಇತ್ತಷ್ಟೇ ಟ್ರಿಪ್ ಆಗಿ ಶಿ ಫೆಲ್ ಆನ್ ಹರ್ ಫೇಸ್ ಮಕ್ಕದ ಮೇಲೆ ಹಿಂಗೆ ಬಿದ್ಲು ಸೊ ಇವಾಗ ಅವಳಿಗೆ ಹಲ್ಲು ಬರ್ತಾ ಇರೋದ್ರಿಂದ ಏನಾಯಿತು ಇಟ್ ಸ್ಟಾರ್ಟೆಡ್ ಬ್ಲೀಡಿಂಗ್ ನಾನು ಕ್ಯಾಶುಯಲಿ ಬಿದ್ಲಲ್ಲ ಎಷ್ಟೊಂದು ಸತಿ ಅವಳು ಬಿದ್ದಿದ್ದಾಳೆ ಅಂದ್ಬಿಟ್ಟು ನಾನು ಯಾಕಪ್ಪ ಅಂತ ಹಿಂಗೆ ಎತ್ಕೊಂಡೆ ಫುಲ್ ಬ್ಲಡ್ ಬರ್ತಾ ಇದೆ ನನ್ನ ಕೈಯೆಲ್ಲ ಬ್ಲಡ್ ಆಗೋಯ್ತು ಅವಳ ಟಿ ಶರ್ಟ್ ಎಲ್ಲ ಬ್ಲಡ್ ಆಯಿತು ನನಗೆ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು ನಾನು ಫಸ್ಟ್ ಟೈಮ್ ಅವಳನ್ನ ಹಾಗೆ ಬ್ಲಡ್ಡಲ್ಲೆಲ್ಲ ನೋಡಿದ್ದು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅಭಿ ಇಲ್ಲ ನಳಿ ಆಂಟಿ ಇಲ್ಲ ಕಿರ್ಚ್ಕೊಂಡು ಕೆಳಗೆ ಬಂದೆ ಧನು ಸದ್ಯಕ್ಕೆ ಅಷ್ಟೊತ್ತಿಗೆ ಮನೆಗೆ ಬಂದಿದ್ದ ಅವ್ನು ಏನಾಯ್ತಕ್ಕ ಅಂದ ಹಿಂಗೆ ಬ್ಲಡ್ ಬರ್ತಿದೆ ಆಂಟಿಯಲ್ಲಿ ಅಂದೆ ದೆನ್ ಹಿ ವಾಸ್ ಲೈಕ್ ಸರಿ ಅಂತ ನನಗೆ ಆ ಗಾಬ್ರಿಲಿ ಎಲ್ಲಿಂದ ಬ್ಲಡ್ ಬರ್ತಿದೆ ಬಿಕಾಸ್ ಆ ಬ್ಲಡ್ಡು ಈ ಮೂಗ್ ಹತ್ರ ಆಗೋಗಿತ್ತು ಬಾಯಿ ಹತ್ರ ಆಗೋಗಿತ್ತು ಸೊ ಎಲ್ಲಿ ಏನಾಗಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಅವಳು ತೋರಿಸ್ತಾನೂ ಇಲ್ಲ ಸೊ ಸ್ವಲ್ಪ ಪ್ಯಾನಿಕ್ ಆದೆ ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ ಆ್ಯಂಡ್ ಮನೇಲಿ ಬೇರೆ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಬೇಕಾಗಿತ್ತು ಸರಿ ನಳಿ ಆಂಟಿ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಆ ಬ್ಲಡ್ ಎಲ್ಲ ನೀರಲ್ಲಿ ಹಾಗೆ ವಾಶ್ ಮಾಡಿದೆ ಅವಳನ್ನ ಡಿಸ್ಟ್ರಾಕ್ಟ್ ಮಾಡಿಕೊಂಡು ಅದಾದಮೇಲೆ ಅಷ್ಟೊತ್ತಿಗೆ ಧನುಷ್ ಕಾಟನ್ ಎಲ್ಲ ಇಡೋಕ್ಕೆ ಶುರು ಮಾಡಿದೆ ಆಮೇಲೆ ಧನು ರೂಮ್ಗೆ ಹೋಗಿದ ತಕ್ಷಣ ಅಲ್ಲಿ ಗೊಂಬೆಗಳೆಲ್ಲ ನೋಡ್ಕೊಂಡು ಅವಳ ಪಾಡಿಗೆ ಅವಳು ಡೈವರ್ಟ್ ಆಗೋದ್ಲು ಶಿ ಈಸ್ ನಾಟ್ ಕ್ರೈಂಗ್ ಏನಿಲ್ಲ ಬಟ್ ಬ್ಲಡ್ ಬರ್ತಾ ಇದೆ ಸೊ ನಾನು ಕಾಟನ್ ಇಡ್ತಾನೆ ಇದ್ದೀನಿ 3 ಕಾಟನ್ ಬಾಲ್ಸ್ ಬ್ಲಡ್ ಆಯಿತು ಅದಾದಮೇಲೆ ಗೊತ್ತಾಯಿತು ಅವಳದು ಗಮ್ಸ್ ಇಲ್ಲಿ ಹೊಸಡು ಏನಿರುತ್ತೆ
ಅದರಿಂದ ಬ್ಲಡ್ ಬರ್ತಾ ಇದೆ, ಅದು ಕಟ್ ಆಗಿತ್ತು. ಸೊ ಬ್ಲಡ್ ಬರ್ತಾ ಇತ್ತು. ಅದಾದ್ಮೇಲೆ ಧನು ಸರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಕ್ಕ, ನೀವು ಹ್ಞೂ ಅಂದರೆ ಹೋಗೋಣ ಅಂದ. ಸರಿ ಆಯಿತು, ನಾವು ಜಯನಗರ್ಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ 30 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇತ್ತು, ಅಲ್ಲಿ ಕೇಳು ಪೀಡಿಯಾಟ್ರಿಷಿಯನ್ಸ್ ಇರ್ತಾರ ಅಂತ ಹೇಳಿದೆ. ಸೊ ಕಾಲ್ ಮಾಡಿ ಕೇಳಿದೆ. ಅವರು ಇನ್ನೊಂದು ಅವಾಗ ಇಟ್ ವಾಸ್ ಅರೌಂಡ್ 4:15. ಓಕೆ, ಲಾಂಗ್ ಸ್ಟೋರಿ ಶಾರ್ಟ್, ಆಗಲೇ ಅವಿ ಬಂದ್ಬಿಟ್ಟ. ಇವಾಗ ರಾತ್ರಿ ಆಗೋಗಿದೆ. ಆವಾಗಲೇ ನಾನು ಮಾತಾಡಿದಾಗ ಇಟ್ ವಾಸ್ ಆಫ್ಟರ್ನೂನ್. ಸೊ ಫೈನಲಿ ಹಾಸ್ಪಿಟಲ್ಗೆ ಹೋದ್ವಿ, ಪಾಪುನೆಲ್ಲ ತೋರಿಸಿದ್ವಿ, ಬಂದ್ವಿ. ಡಾಕ್ಟರ್ ಹೇಳಿದ್ರು ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ವಿಚ್ ಇಸ್ ಕಾಮನ್ ಬಿಕಾಸ್ ಜಾಸ್ತಿ ರಕ್ತ ಹೋಗಬಾರ್ದು ಅಂತ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಸೊ ಗಮ್ಸ್ ಹತ್ರ ಸ್ವಲ್ಪ ಊದಿತ್ತು, ಇವಾಗಲೂ ಊದಿದೆ. ಸೊ ಹಿ ಸೆಡ್ 1 ವಾರ ಬೇಕಾಗುತ್ತೆ ಸಬ್ಸೈಡ್ ಆಗೋಕ್ಕೆ, ಆ್ಯಂಡ್ ಒಳಗಡೆ ಬಾಯಿ ಒಳಗಾಗಿರೋದ್ರಿಂದ ಅದು ಸೆಲ್ಫ್ ಹೀಲ್ ಆಗುತ್ತೆ ಅಂತ ಹೇಳಿದ್ರು. ಏನಾದರೂ ಪೇಯ್ನ್ ಇದೆ, ಅಳ್ತಿದೆ ಅಂತ ಅಂದರೆ ಪ್ಯಾರಾಸಿಟಮಾಲ್ ಹಾಕಿ ಅಂತ. ಬಟ್ ಶಿ ವಾಸ್ ಟೋಟಲಿ ಫೈನ್, ಊಟ ಮಾಡಿಸುವಾಗೂ ಆರಾಮಾಗಿದ್ಲು. ಸೊ ಹಾಗಾಗಿ ಥಾಟ್ ಸರಿ ಪೇಯ್ನ್ ಏನಿಲ್ಲ ಅಲ್ವಾ, ಯಾಕೆ ಮಾತ್ರೆ ಅಂತ ಸುಮ್ಮನಾದೆ. ಆ್ಯಂಡ್ ಅವತ್ತು ಫಾರ್ ಮೈ ಬ್ಯಾಡ್ ಅಬಿ ಬೇರೆ ಮನೇಲಿರಲಿಲ್ಲ, ಊರಲ್ಲಿರಲಿಲ್ಲ. ಸೊ ಹಾಗಾಗಿ ರಾತ್ರಿ ನಾನು ಒಬ್ಬಳೇ ನೋಡ್ಕೋಬೇಕಾಗಿತ್ತು. ಮಧ್ಯರಾತ್ರಿ ನಾನು ಆಲ್ಮೋಸ್ಟ್ 12:30 ತನಕ ಎದ್ದಿದ್ದೆ, ಬಿಕಾಸ್ ಅಬಿ ಇಲ್ಲದೆ ನಿದ್ದೆನೂ ಬರ್ತಾ ಇರಲಿಲ್ಲ. ಮೆಸೇಜ್ ಮಾಡ್ಕೊಂಡು ನನ್ನ ಫ್ರೆಂಡ್ಗೆ ಇದ್ದೆ. 12:30 ಹಾಗೆ ನಾನು ಮಲಗಿದೆ. 1 ಗಂಟೆ ಹಂಗೆ ಟೈಮ್ ನೋಡ್ತೀನಿ, ಫುಲ್ ಮೈ ಸುಟ್ಟೋಗ್ತಾ ಇದೆ ಪಾಪುಗೆ. ಆ್ಯಂಡ್ ಕೈಕಾಲು ಓಡಲಿಲ್ಲ ನನಗೆ, ಬಿಕಾಸ್ ಫಸ್ಟ್ ಟೈಮ್ ಅವಳಿಗೆ ಲೈಫ್ ಅಂದರೆ 11 ತಿಂಗಳಲ್ಲಿ ಫಸ್ಟ್ ಟೈಮ್ ಅವಳಿಗೆ ಜ್ವರ ಅಂತ ಬಂದಿರೋದು. ಯಾವಾಗ ವ್ಯಾಕ್ಸಿನೇಷನ್ ಹಾಕ್ಸಿದ್ರು ಏನಾದ್ರೂ ಅವಳಿಗೆ ಜ್ವರ ಬಂದಿರಲಿಲ್ಲ. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಕಿಡ್. ಸೊ ಹಾಗಾಗಿ ಸರಿ ಟೆಂಪ್ರೇಚರ್ ನೋಡೋದೆಲ್ಲ ತೊಗೊಂಡು ಬಂದೆ. ಇಟ್ ವಾಸ್ ಶೋಯಿಂಗ್ 102. ಸಖತ್ ಒಂಥರ ಆಗೋಯ್ತು, ಹಿಂಗೆ ಸುಟ್ಟೋಗ್ತಾ ಇದೆ ಅಂತ. ಆಮೇಲೆ ಅಬಿಗೆ ಕಾಲ್ ಮಾಡಿದೆ, ಅವನು ಪಾಪ ಹೊರಗಡೆ ಬೇರೆ ಇದ್ದ ಅಲ್ವಾ, ಸರಿ ಪ್ಯಾರಾಸಿಟಮಾಲ್ ಹಾಕ್ಬಿಡೋಣ ಅಂದ್ಬಿಟ್ಟು ಪ್ಯಾರಾಸಿಟಮಾಲ್ ಹಾಕ್ತೆ. ಆ್ಯಂಡ್ ದೆನ್ ಫುಲ್ ಕ್ರ್ಯಾಂಕಿ ಆಗೋದ್ಲು ನನ್ನ ಮೇಲೆ. ಅಂದರೆ ಮಲಗಿದ್ಲು ಪಾಪ, ಬಟ್ ಶಿ ವಾಂಟೆಡ್ ಟು ಸ್ಲೀಪ್ ಆನ್ ಮೈ ಲ್ಯಾಪ್. ತೊಡೆ ಮೇಲೆ ಮಲಗಬೇಕು ಅಂತ, ಕೆಳಗೆ ಹಾಕಿದ್ರೆ ಎದ್ದು ಬಿಡೋಳು. ಸೊ ಹಾಗಾಗಿ ಇಡೀ ನೈಟ್ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಅವತ್ತೆಷ್ಟು 9 ಗಂಟೆ ತನಕ ಬೆಳಗ್ಗೆ ಎದ್ದು ಮಲಗೋದು, ಎದೊಳೋದು ಮಲಗೋದು ಹಿಂಗೆ ಮಾಡ್ತಿದ್ಲು, ತೊಡೆ ಮೇಲೆ ಇದ್ಲು. ಸೊ ನನಗೆ ಫುಲ್ ನಿದ್ದೆ ಇಲ್ಲ. ಅದ್ರ ನೆಕ್ಸ್ಟ್ ಡೇನೂ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಹಾಗೆ ಪ್ಯಾರಾಸಿಟಮಾಲ್ ಕಂಟಿನ್ಯೂ ಮಾಡಿದ್ವಿ. ಬಟ್ ಸಂಜೆ ಅವಳು ಮಲಗೆದ್ದ ಮೇಲೆ ತುಂಬ ಫೀವರ್ ಜಾಸ್ತಿ ಆಗೋಗಿತ್ತು. ಸೊ ವಿ ಥಾಟ್ ಲೆಟ್ಸ್ ನಾಟ್ ಟೇಕ್ ಅ ಚಾನ್ಸ್ ಅಂತ ನಮ್ಮ ಹಾಸ್ಪಿಟಲ್ಗೆ ಹೋದ್ವಿ, Cloud9ಗೆ. ಸೊ ಅಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಂದರೆ ಶಿ ವಾಸ್ ಆ್ಯಕ್ಟಿವ್ ಆ್ಯಂಡ್ ಫೈನ್, ಏನೂ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಟೆಂಪ್ರೇಚರ್ ಜಾಸ್ತಿ ಇತ್ತು. ಸೊ ಅಲ್ಲಿ ಹೋದಾಗ ಮತ್ತೆ ಡಾಕ್ಟರ್ ಹೇಳಿದ್ದು ಪ್ಯಾರಾಸಿಟಮಾಲೇ ಕಂಟಿನ್ಯೂ ಮಾಡಿ, ಅದು 2-3 ದಿನ ಬೇಕು ಟೆಂಪ್ರೇಚರ್ ಇಳಿಯೋಕ್ಕೆ. ಸಿನ್ಸ್ ಶಿ ಈಸ್ ಆ್ಯಕ್ಟಿವ್, ಊಟ ತಿಂಡಿ ಎಲ್ಲ ಮಾಡ್ತಿದ್ದಾಳೆ, ಸುಸು ಎಲ್ಲ ಕರೆಕ್ಟಾಗಿ ಹೋಗ್ತಿದೆ ಅಂತ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸರಿ ಅಂತ ಬಂದ್ವಿ. ಪ್ಯಾರಾಸಿಟಮಾಲ್ ಕಂಟಿನ್ಯೂ ಮಾಡಿದ್ವಿ. ಬಟ್ ಆಲ್ಮೋಸ್ಟ್ ನೆನ್ನೆ ನೈಟ್ ಅಷ್ಟೊತ್ತಿಗೆ ಶಿ ವಾಸ್ ಫೈನ್. ಆದರೆ ಅಲ್ಲ, ಮೊನ್ನೆ ನಾವು ಹೋಗಿದ್ದು ಕರೆಕ್ಟು ಹಾಸ್ಪಿಟಲ್ಗೆ. ನೆನ್ನೆ ಕಂಪ್ಲೀಟಾಗಿ ಬೈ ಮಾರ್ನಿಂಗ್ ಓನ್ಲಿ ಶಿ ವಾಸ್ ಫೈನ್. ಆದರೆ ನನಗೆ 2 ದಿನ ಫುಲ್ ನಿದ್ದೆ ಇಲ್ಲ. ಮೊನ್ನೆ ಅವಳು ಬಿದ್ದಿದ್ದ ದಿನ, ಅದ್ರ ನೆಕ್ಸ್ಟ್ ಡೇನೂ ಶಿ ವಾಸ್ ಲೈಕ್ ಕಂಟಿನ್ಯೂಸ್ಲಿ ಎದೊಳೋದು ಹಾಗೆ ಮಾಡ್ತಾಯಿದ್ಲು. ಸೊ ನನಗೆ ಫುಲ್ ನಿದ್ದೆ ಇಲ್ಲ. ಸೊ ನಮಗೆ ನಿನ್ನೆಯಿಂದ ಸ್ವಲ್ಪ ಗಂಟಲಲ್ಲಿ ಕಿಚ್ ಶುರು ಆಯಿತು. ನನಗೆ ಗೊತ್ತು ದಿಸ್ ಇಸ್ ದ ಸಿಂಪ್ಟಮ್. ನಾನು ಹುಷಾರು ತಪ್ಪಬೇಕಂದ್ರೆ ನನ್ನ ಗಂಟಲಲ್ಲಿ ಕಿಚ್ ಆಗೋ ಸಿಂಪ್ಟಮ್ ನನಗೆ ಮುಂಚೆಯಿಂದನೂ ಇದೆ. ಸೊ ಬಿಸಿನೀರು ಕುಡಿಯೋದು ಎಲ್ಲ ನಾನೇನೇನು ಮಾಡಬೇಕು ಮಾಡ್ತಿದ್ದೆ. ಬಟ್ ಇವತ್ತು ಬೆಳಗ್ಗೆಯಿಂದ ಐ ಆಮ್ ಲೈಕ್ ಟೋಟಲಿ ಆಫ್. ಫುಲ್ಲು ಸುಸ್ತು, ತಲೆಭಾರ, ಗಂಟಲು ನೋವು, ನೋಸ್ ಬ್ಲಾಕ್ ಎಲ್ಲ ಆಗೋಗಿದೆ. ಸೊ ಸ್ಪೆಷಲಿ ಸಂಜೆ ಜಾಸ್ತಿ ಆಗೋಯ್ತು. ಅದಕ್ಕೆ ನೋಡಿ ಫುಲ್ ಹತ್ತಿ ಎಲ್ಲ ಇಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಕೂತಿದ್ದೀನಿ. ಬಟ್ ಇವಾಗ ಊಟ ಮಾಡಿ ನನಗೆ SLV ಇಡ್ಲಿ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಆರ್ಡರ್ ಮಾಡಿಕೊಂಡು SLV ಇಡ್ಲಿ ಸಾಂಬಾರು ತಿಂದು ಒಂದು ಮಾತ್ರೆ ತೊಗೊಂಡೆ. ನಾವು ಐ ಆಮ್ ಫೀಲಿಂಗ್ ಬೆಟರ್. ಬಟ್ ಅದೇ ಮಾತ್ರೆ ತೊಗೊಂಡಾಗ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಪಾಪ ಆಲ್ಮೋಸ್ಟ್ ಆಗ್ಲಿಂದ ಅಬಿನ ಅದು ಪಾಪುನ ಅಬಿನು ಮತ್ತು ಆಂಟಿನೇ ನೋಡ್ಕೊತಾ ಇದ್ದಾರೆ. ಸೊ ದಿಸ್ ಇಸ್ ದ ಸೀನ್. ಹಾಗಾಗಿ ನಾನು ಹೇಳ್ದಂಗೆ ಸ್ವಲ್ಪ ಬ್ಯುಸಿ ಆ್ಯಂಡ್ ಇದೆಲ್ಲ ಆಗಿರೋದ್ರಿಂದ ನಾನು ಏನೂ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಅಗೇನ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ನನ್ನ ಹೆಲ್ತ್ಗೆ. ಬಿಕಾಸ್ ಹುಷಾರಿಲ್ದಿರುವಾಗೂ ನೋಡಿ ಆರಾಮಾಗಿ ಹಿಂಗೆ ಕುತ್ಕೊಂಡೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ. ಸೊ ದಟ್ ಈಸ್ ಬಿಕಾಸ್ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ. ಐ ಆಮ್ ಫಾರ್ ಶ್ಯೂರ್ ನಾಳೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಸರಿ ಹೋಗ್ತೀನಿ. ಒಂದು ಚೆನ್ನಾಗೆ ನಿದ್ದೆ ಮಾಡಿದ್ರೆ ಇವತ್ತು ಅದಕ್ಕೆ ಅಬಿಗೆ ಹೇಳ್ತಿದ್ದೆ ನೈಟ್ ಒಂಚೂರು ಪಾಪುನ ನೋಡ್ಕೊ ಅಂತ. ಬಟ್ ಅವಳಿಗೆ ನಾನೇ ಇರಬೇಕು ಹಾಗೆ. ಬಟ್ ನೋಡೋಣ, ಇವತ್ತು ಒಂಚೂರು ನಂಗೆ ನಿದ್ದೆ ಆಗಿಬಿಟ್ರೆ, ಮಧ್ಯಾಹ್ನ ಹೆಂಗೋ ಮಲಗಿಬಿಟ್ಟೆ. ಸೊ ಇವತ್ತು ಒಂಚೂರು ನಿದ್ದೆ ಆಗಿಬಿಟ್ರೆ
ಐಲ್ ಬಿ ಫೈನ್. ದ ಥಿಂಗ್ ಈಸ್, ಅವತ್ತು 2 ದಿನ ನಾನು ಹೇಳ್ದೆ ಅಲ್ಲ, ನೈಟ್ ನಿದ್ದೆ ಆಗಿಲ್ಲ ಆ್ಯಂಡ್ ಬೆಳಗ್ಗೆನೂ ನಾನು ನಿದ್ದೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಕೆಲಸ ಆಯಿತು ಸಿಕ್ಕಾಬಟ್ಟೆ. ಇವತ್ತು ಅಷ್ಟೇ, ಇನ್ಫ್ಯಾಕ್ಟ್ ನಂಗೆ ಹುಷಾರಿಲ್ಲ ಅಂದರೂ 2 ಮೀಟಿಂಗ್ ಇತ್ತು ಬೆಳಗ್ಗೆ. ಸೊ ಝೂಮ್ ಕಾಲಲ್ಲಿ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಿ ಅದೆಲ್ಲ ಏನೇನು ಒಂಚೂರು ಕೆಲಸ ಇದೆ ಅದೆಲ್ಲ ಮಾಡಿ ಅದಾದಮೇಲೆ ಮಧ್ಯಾಹ್ನ ಐ ಟೋಲ್ಡ್ ಮೈ ಟೀಮ್ ಐ ಆಮ್ ಕಂಪ್ಲೀಟ್ಲಿ ಟೇಕಿಂಗ್ ಆಫ್ ಬಿಕಾಸ್ ಮತ್ತೆ ನಾನು ಹೀಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಸ್ಟ್ರೈನ್ ಔಟ್ ಆಗುತ್ತೆ, ಹೆಲ್ತ್ಗೂ ಪ್ರಯಾರಿಟಿ ಕೊಡಬೇಕಲ್ಲ. ಸೊ ಹಾಗಾಗಿ ನಾನೇನು ಜಾಸ್ತಿ ಮಾಡ್ತಿಲ್ಲ. ಸೊ ನಾಳೆನೂ ಸಂಡೇ ಆಗಿರೋದ್ರಿಂದ ನನಗೇನು ಕೆಲಸ ಇರಲ್ಲ, ಕಂಪ್ಲೀಟಾಗಿ ಐ ಟೇಕ್ ರೆಸ್ಟ್. ಸೊ ಮಂಡೇ ಅಷ್ಟೊತ್ತಿಗೆ ಮ್ಯಾಮ್ ವಿಲ್ ಬಿ ಬ್ಯಾಕ್. ಸೊ ಇಷ್ಟು ಸ್ಟೋರಿ ಹೇಳಿದೆ ಯಾಕೆ ಏನು ಅಂತ. ಸೊ ಇವಾಗ 2 ವ್ಲಾಗ್ ಆಗೋಷ್ಟು ಕಂಟೆಂಟ್ ನನ್ನ ಹತ್ರ ಇದೆ, ವಿಡಿಯೋಸ್ ಇದೆ. ಅದನ್ನು ಇವಾಗ ಎಡಿಟ್ ಮಾಡಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಹೀಗೆ ಪ್ರೀತಿ ಕೊಡ್ತಾ ಇರಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಮಂತ್ ಲಾಡ್ ಆಫ್ ಕಂಟೆಂಟ್ ಪ್ಲ್ಯಾನ್ ಮಾಡ್ತಿದ್ದೀನಿ ಆ್ಯಂಡ್ ಆದಷ್ಟು ನಿಮಗೆ ಜಾಸ್ತಿ ವೀಡಿಯೋಸ್ ಕೊಡೋ ಥರ ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಈಗ ಹಳೆ ವೀಡಿಯೋಸ್ ನೋಡಿ. ಬ್ರೇಕ್ಫಾಸ್ಟ್ ಇಸ್ ಕುಕಿಂಗ್ ವೈಲ್ ಐ ಆಮ್ ಕಟ್ಟಿಂಗ್ ಈರುಳ್ಳಿ. ಕಟ್ ಮಾಡಬೇಕು ಟು ಪ್ರಿಪೇರ್ ಚಿಕನ್. ಹೊಡೆದ್ಬಿಟ್ಟು ಎಷ್ಟು ಬೇಕಷ್ಟು ಹಾಕೊಂಡು ಮುಂಚೆ ತಳ್ಳಿಗೆ ಹೆಚ್ಚಾಕ್ಬಿಟ್ಟ ಕೈಜಪ್ಪನ ಹೊಸದು ಸಾಕ ಈರುಳ್ಳಿ ಇನ್ನೊಂದು ಹಾಕೋತೀನಿ. ಈರುಳ್ಳಿ ಬೆಳ್ಳುಳ್ಳಿ ಇಸ್ ರೆಡಿ. ಇದು ಹೆಚ್ಕೊಂಡಿದ್ದೀನಿ, ಇದು ಚಚ್ಕೊಂಡಿದ್ದೀನಿ, ಚಿಕನ್ ತೊಳ್ಕೊಂಡಿದ್ದೀನಿ. ಇವಾಗ ಮಾಡಬೇಕು. ಆ್ಯಂಡ್ ಮೈ ಡಿಯರ್ ಹಸ್ಬೆಂಡ್ ಹ್ಯಾಸ್ ಪ್ರಿಪೇರ್ಡ್ ಬ್ರೆಡ್, ಸಮ್ ಟೋಸ್ಟ್, ಸಮಥಿಂಗ್ ಬ್ರೇಕ್ಫಾಸ್ಟ್ ತಿನ್ಕೋಬೇಕು. ಅದರ ಜೊತೆ ಚಿಕನ್ ಮಾಡಬೇಕು. ಗಂಡಣ್ಣ ಹಾಯ್. ದಿಸ್ ಇಸ್ ಮೈ ಫೇವ್ರೆಟ್. ನೋಡಿ, ನಾನು ಅಲ್ಲಿ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಹತ್ಕೊಂಡು ಹೋಗ್ತಾ ಇರೋದು ಒಬ್ಳೆ. ಬಾರಲ್ಲೇ ಗುಂಡರಿ ಗುಂಡ. ಚಿಂಚಮ್ಮ ಸುಮ್ ನಂಗೆ ಒಬ್ಳೊಬ್ಳೆ ಓಡಾಡ್ಬಾರ್ಕಂದ, ಇಲ್ಲೇ ಇರು ಅಡಿಗೆ ಮನೇಲೆ. ನೋಡಲ್ಲಿ ಕಳ್ಳಿ ಪಾಪ, ಬಾರಲ್ಲೇ. ನಡೆಯೋದು ಕಲ್ತ್ಬಿಟ್ಟು ಒಂದೇ ಓಡ್ತಾ ಇರುತ್ತೆ. ಅಮ್ಮಚ್ಚೆ ನನಗೆ ಮಾಡ್ಲಾ ನಿನ್ನ ಓಡ್ ಬರ್ಲಾ. ಸುಡ ದೂರಿ ದೂರಿ ಅಮ್ಮ ದೂರಿ ದೂರಿ ಅಮ್ಮ ಚಿನ್ನಮ್ಮ ದೂರಿ ದೂರಿ ಕಂದ ದೂರಿ ದೂರಿ ಪಾಪು ದೂರಿ ದೂರಿ ಪುಟ್ಟಿ ಪುಟ್ಕುಂಡಿ ಪುಟ್ಟಿ ಪುಟ್ಟು ಪುಟ್ಟಿ ಪುಟ್ಟು ಪುಟ್ಟಿ. ಮೋಸ್ಟ್ ರೆಡಿ. ಒಂಚೂರು ಬೇಯಬೇಕು. ಸೊ ಇದನ್ನು ಸಣ್ಣೂರಲ್ಲಿ ಹಂಗೆ ಇಟ್ಬಿಟ್ಟು ಪಾಪಕ್ಕೆ ಸ್ನಾನ ಮಾಡ್ಸಕ್ಕೆ ರನ್ನಿಂಗ್. ನೋಡಿ, ನಡೆಯೋದು ಕಲ್ತಿರೋದಿರ್ಲಿ, ಓಡುತ್ತೆ. ಚಿಂಚು ಬಾ ಬಾ ಬಾ, ಬೇಗ ಬಾ 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 ಬಾ. ನಿಂಗೇನು ಕತ್ತೀನಿ, ಬಾ ಬಾ ಬಾ. ನಿಂಗೇನು ಹೋಗೋಣ, ಅಂಬ ಬಂದಿದೆ ಅಂತೆ, ಬಾ. ಅಂಬ ಬಂದಿದೆ ಅಂತೆ, ಬಾ ಹೋಗೋಣ, ನೋಡೋಣ ಬಾ. ನೋಡಿ, ಗ್ರಂಥದೆಲ್ಲ ಬುಕ್ಸ್ ಅಂತೀನಿ, ಗೊಂಬೆ ತೊಗೊಬಂದು ಇಲ್ಲಿ ಇಟ್ಬಿಟ್ಟಿದ್ದಾನೆ ನೀಟಾಗಿ ಸೋಫಾ ಮೇಲೆ. ಆದರೆ ಅದು ಬುಕ್ಗೆ ಕೈ ಹಾಕ್ತದೆ. ಒಂದೊಂದೇ ತಗೊಬರೋದು, ಹಿಂಗೆ ಬಿಸಾಕೋದು. ಚಿಂಚು ಬುಕ್ ಬೇಡ, ಪಪ್ಪಾದದು ಕೊಟ್ಬಿಡು ಪಪ್ಪಾಗೆ. ನಿನ್ನ ಟಾಯ್ಸ್ ಎತ್ಕೊ, ಬುಕ್ಸ್ ಬೇಡ. ವೆರಿ ಗುಡ್. ಪಪ್ಪ ಕೊಟ್ಬಿಡು, ಮೇಲಿಟ್ಬಿಡು. ಚಿಂಚು ಟೆಡ್ಡಿ ಪಾಚೋಸು, ಟೆಡ್ಡಿಗೆ ಪಾಚೋಸು, ಪಚ್ಚು ಪಚ್ಚು ಮಾಡು.
ಪಚ್ಚೋ 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 ಅಮ್ಮ ನನ್ನ ಟೆಡ್ಡಿ ಐ ಡಾಗಿನೂ ಬಿತ್ತು ಎಲ್ಲ ಬಿತ್ತು. ಗ್ರಂಥ ಮಮ್ಮಿ ಬಾ ಬನ್ನಿ ಮಮ್ಮಿ ಬನ್ನಿ ಗ್ರಂಥ ಮಮ್ಮಿ ಪಾಚಿಸಿ ಗ್ರಂಥ ಮಮ್ಮಿ ಬೇಬಿನ ಗ್ರಂಥ ಮಮ್ಮಿ ನೀವೇನ ಗ್ರಂಥ ಮಮ್ಮಿ ಹೊಟ್ಟೆ ಬಂದೈತೆ ಗ್ರಂಥ ಮಮ್ಮಿಗೆ ಗುಂಡೊಟ್ಟೆ ಕರಿ ನಳಿ ಬಾ ಕರ್ಕೊಂಬರೋಣ ಬಾ ನಳಿ ಭೂ ಹೋಗಿದವ್ರು ಕರ್ಕೊಂಬರೋಣ ನಡಿ ನಡಿ ಮಮ್ ಬಮ್ ಬಮ್ ನಳಿ ಬನ್ನಿ ಅನ್ ಅಲ್ಲಿ ಅವ್ವ ಕರೀತಾ ನಡಿ. ಹಲೋ ಗ್ರಂಥಮ್ಮ ಮಾತಾಡು. ಹಲೋ 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 ಚಿಂಚು. ಹಲೋ ಗ್ರಂಥಮ್ಮ. ಹಲೋ ಹಲೋ. ಮಮ್ಮಿಗೋಸ್ಕರ ಲೆಟರ್ ಬರ್ಸ್ತೀಯಾ? ಚಿಕ್ಕಿ ಹತ್ರ ಲೆಟರ್ ಬರ್ಸಿದ? ಏನಂತ ಹೇಳ್ದೆ ನೀನು? ಅಪ್ಪಮ್ಮಗೆ ಲೆಟರ್ ಬರೀರಿ ಚಿಕ್ಕಿ ಪೀಸ್ ಚಿಕ್ಕಿ ಅಂತ ಅಂದ್ಯಾ? ಬೋಡ ಬೂದು 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 ಬೂದ ಪುಚ್ಚಿ ಕೊಟ್ಬಿಡು ಅಪ್ಪಮ್ಮಗೆ. ಪುಚ್ಚಿ ಪುಚ್ಚಿ ಥ್ಯಾಂಕ್ ಯು, ಐ ಲವ್ ಯು. ಹ್ಯಾಪಿ ಮದರ್ಸ್ ಡೇ ಗ್ರಂಥ ಮಮ್ಮಿ. ನಮ್ಮ ಗ್ರಂಥ ಮಮ್ಮಿಗೂ ಹ್ಯಾಪಿ ಮದರ್ಸ್ ಡೇ. ನಮ್ಮ ಗ್ರಂಥ ಮಮ್ಮಿಗೆ ಹ್ಯಾಪಿ ಮದರ್ಸ್ ಡೇ. ಇವಾಗ ನಾವು ಬೂ ಹೋಗೋಣಲ್ಲ, ಬ್ರೂ ಹೋಗೋಣ. ಓಕೆ ವಿ ಆರ್ ಗೋಯಿಂಗ್ ಬ್ರೂ. ಹೋಗ್ಬಿಟ್ಟ ಚುಬ್ಬಿ ತಿನ್ಬಿಟ್ಲ ಚಿಂಚು, ತಿನ್ಕೊಬಿಟ್ಲಾ ಚುಬ್ಬಿ? ಹೋಗ್ಲಿ ಬಿಡು, ಮುದ್ದು ಮಾಡ್ಬಿಡು ಚುಬ್ಬಿ ಅಕ್ಕಾಗ ಮುದ್ದು ಮಾಡು. ಮುದ್ದು 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 ಚುಬ್ಬಿ ಅಕ್ಕ. ಪುಚ್ಚಿ ಕೊಟ್ಬಿಟ್ಯಾ? ಸಾಕು ಹೈಫೈ ಅಂತ ಕೊಟ್ಬಿಡು. ಶೇಕನ್ ಚುಬ್ಬಿ ಶೇಕನ್ ಕೊಡಪ್ಪ ಪಾಪುಗೆ. ಬಂಗಾರಿ ಯಾರು ಹೇಳು ಕುಳ್ಳಿ? ಅಯ್ಯೋ ಚಿನ್ನ ಬಿಡುದು ಬಿಡ್ತಾನ. ಅಯ್ಯೋ ಚಿನ್ನ ಕಡೆ ಏನ್ ಮಾಡ್ಲತ್ತಿದ್ದ ಪಾಪ. ನಾನೇ ಎತ್ಕೊಂಡು ಕೆಳಗೆ ಹೋಗ್ತೀನಿ ಬಿಡಿ. ಅಯ್ಯೋ ನಳಿ ನಿನ್ ಬಿಟ್ಟು ಹೋಗ್ಬಿಟ್ರ. ಬಾ ನಾವು ಹೋಗೋಣ ಬಾ. ಮಮ್ಮ ಎದು ನಾವು ಹೋಗೋಣ ಬಾ. ಬಾ ನಾವು ಹೋಗೋಣ ಬಾ. ಬಾಯ್ ಮಾಡೋಣ ಬಾ ನಳಿ. ಎದ ಅಮ್ಮ ದೇವರು ನೀನು ನನ್ ರಾಜ. ನಳಿಗೆ ಬಾಯ್ ಮಾಡೋಣ. ಬಾಯ್ ನಳಿ ಬಾಯ್. ಅಲ್ಲಿ ಬರ್ತಾರ ನೋಡಿ ಇವಾಗ ನಳಿ ಬ್ರುಮ್ ಹೋಗ್ತಾರಂತೆ. ನಾವ್ ಅವಾಗ ಬಾಯ್ ಮಾಡೋಣ ಅಂತೆ. ಓಕೆನಾ? ಬಾ ಬಾಯ್ ನಳಿ ಅಂತ. ಆಂಟಿ ಬಾಯ್ ಮಾಡ್ತಾ ಇದೆ. ಬಾಯ್ ಮಾಡು. ಬಾಯ್ ಆಂಟಿ. ಬಾಯ್ 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 ಬಾಯ್. ಬೋದ್ರು ನಳಿ ಚಿಂಚು. ನಳಿ ಬೋದ್ರು ಅಲ್ಲವಾ? ಬಾ ಬರ್ತಾರೆ. ನಿಂಗೆ ತುಪ್ಪ ಎಲ್ಲ ಬೇಕು ಅಲ್ಲ ಚಿಂಚು? ಮಮ್ಮಮ್ಗೆ ಅಂಬ ಬಂದಿಲ್ಲ ರಜಾ. ಹಿಂಗ್ ಮಾಡಿ ಆಯಿ ಮಾಡು. ನೀನ್ ಮಾಡು ಆಯಿ. ಪುಚ್ಚಿ ಕೊಪ್ಪು ಸ್ವಲ್ಪ ಗ್ರಂಥ ಮಮ್ಮಿ ನೋಡಿದ್ರೆ ಮನಗ್ ಬೇಕು ಇದೆಲ್ಲ ಬೇಕು. ನನಗೆ ಮನ್ಗಂಗಿಲ್ಲ ಕಂಟಿನ್ಯೂ ಆಗಿ. ಪುಚ್ಚಿ ಕೊಟ್ಬಿಡು ಚಿಂಚು. ಪುಚ್ಚಿ ಕೊಟ್ಬಿಡು. ಗ್ರಂಥ ಮಮ್ಮಿ ಪುಚ್ಚಿ ಕೊಟ್ಬಿಡು ಬೇಬಿಗೆ. ಹಿಂಗ್ ಮಾಡಿ ಚಿಂಚು ಹಿಂಗ್
ಮಾಡಿ ಹಿಂಗೆ ಐ ದೂರಿ ದೂರಿ ಪಚೋ 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 ಬೇಬಿ ಏನ್ ಪಚೋ ಪಪ್ಪ ಅಮ್ಮ ಅಭಿ ಜಸ್ಟ್ ಕಾಲ್ ಮೀ ನೋಡಿ ಎಷ್ಟೊಂದು ಬಟರ್ಫ್ಲೈ ಹೋಗ್ತಾ ಇದೆ. ಅವನು ಹೇಳ್ದ ಥೌಸಂಡ್ಸ್ ಆಫ್ ಬಟರ್ಫ್ಲೈಸ್ ಆಫ್ ಫ್ಲೈಯಿಂಗ್ ಬಾ ಅಂತ. ನೋಡಿ ಹೋಗ್ತಾನೇ ಇದೆ ಬಟರ್ಫ್ಲೈ. ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಹಾರ್ತಾನೇ ಇದೆ. ನಡಿ 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 ಇಲ್ಲಿ. ಚಿಂಚು, ಸೋ ಮೆನಿ ಬಟರ್ಫ್ಲೈಸ್ ಚಿಂಚು. ಸಿ 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 ಬಟರ್ಫ್ಲೈ ಬಟರ್ಫ್ಲೈ. ಚಿಂಚು ಹಾಡಾಡ. Butterfly, butterfly, where are you going? Out in the garden, singing, singing, dancing, dancing. Ay, color, color butterfly. ಎಲ್ಲಿಂದ ಬರ್ತಿದೆ ಬಾಬು ಇಷ್ಟೊಂದು? ಅಲ್ಲೆಲ್ಲೋ ಇಂದ ಬರ್ತಾ ಇದೆ. ಊಟ ಮಾಡಿಸ್ಬೇಕು ನಿಮಗೆ. ಅಕ್ಷಿ ಅಕ್ಷಿ ಕಚ್ಚುತ್ತಾ ಇದೆಯಾ? ಕಚ್ಚುತ್ತಾ ಇದೆ. ಏನು ಅದು? ಏನು ಅದು?